ಎಲ್ಲರಿಗೂ ನಮಸ್ಕಾರಗಳು. ಈ ತರಗತಿಯಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ 2021ರ ಸಾಲಿನಲ್ಲಿ ನಡೆಸಲಾಗಿರುವಂತಹ ಕೆಸೆಟ್ ಪರೀಕ್ಷೆಯ ಪತ್ರಿಕೆ 1ರ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಈ ತರಗತಿಯಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ಜಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮಾತ್ರ ನಾವು ಇಲ್ಲಿ ಚರ್ಚೆಯನ್ನು ಮಾಡೋಣ. ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 2021, 2020, 19, 18ನೇ ಸಾಲಿನಲ್ಲಿ ನಡೆದಿರುವಂತಹ ಪ್ರಶ್ನೋತ್ತರಗಳನ್ನು ಗಮನಿಸಿದಾಗ ಅದರಲ್ಲೂ ಪತ್ರಿಕೆ 1ರಲ್ಲಿ ನಾವು ಯಥೇಚ್ಛ ಪ್ರಮಾಣದಲ್ಲಿ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹಾಗೂ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನಾವು ಯಥೇಚ್ಛ ಪ್ರಮಾಣದಲ್ಲಿ ನೋಡಬಹುದು. ಆದರೆ 2023 ಮತ್ತು 24ನೇ ಸಾಲು ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಪರಿಸರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಯಥೇಚ್ಛ ಪ್ರಮಾಣದಲ್ಲಿ ನೋಡ್ಬೋದು. ಹಾಗಾಗಿ ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೀಡಿರುವಂತಹ ಏನು ಸಿಲೆಬಸ್ ಇದೆ, ಆ ಒಂದು 10 ಚಾಪ್ಟರ್ಸ್ ಏನಿದೆ, ಅದಷ್ಟನ್ನು ಕೂಡ ನಾವು ಸಂಪೂರ್ಣವಾಗಿ ಓದ್ಕೊಂಡಿದ್ರೆ ಮಾತ್ರ ನಾವು ಪತ್ರಿಕೆ 1ರಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ನಮಗೆ ಸಹಾಯವಾಗುತ್ತೆ. ಈ ಅಂಕಗಳು ನಮಗೆ ರ್ಯಾಂಕನ್ನು ಕನ್ಸಿಡರ್ ಮಾಡೋದ್ರಲ್ಲೂ ಕೂಡ ಬಹಳಷ್ಟು ಸಹಾಯ ಮಾಡೋದ್ರಿಂದ ನಾವು ಈ ಪತ್ರಿಕೆ ಮೇಲೂ ಕೂಡ ಗಮನವನ್ನು ಹರಿಸಬೇಕಾಗತ್ತೆ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಟೆಲಿವಿಷನ್ ಮೂಲಕ ನಡೆಯುವಂತಹ ಕಮ್ಯುನಿಕೇಷನನ್ನು ನಾವು ಏನೆಂದು ಕರೆಯುತ್ತೇವೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಪಬ್ಲಿಕ್ ಕಮ್ಯುನಿಕೇಷನ್, ಮಾಸ್ ಕಮ್ಯುನಿಕೇಷನ್, ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಅಂತೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಈ ಕಮ್ಯುನಿಕೇಷನ್ ಅಂತ ಬಂದಂಥ ಸಂದರ್ಭದಲ್ಲಿ ನಾವು 12ಕ್ಕೂ ಹೆಚ್ಚು ವಿಧದ ಕಮ್ಯುನಿಕೇಷನ್ ವಿಭಾಗಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಟೆಲಿವಿಷನ್ ಅನ್ನುವಂಥದ್ದು ಮಾಸ್ ಕಮ್ಯುನಿಕೇಷನ್ಗೆ ಬರುವಂತಹ ಒಂದು ಉದಾಹರಣೆ ಆಗಿರುತ್ತೆ. ಹಾಗಾಗಿ ಕಮ್ಯುನಿಕೇಷನ್ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದನ್ನು ನಾವು ನೋಡ್ಬೋದು. ಅದರ ವಿವರಗಳನ್ನು ನಾವು ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ರಿಲೇಷನ್ಶಿಪ್ ಆಗಿರ್ಬೋದು, ಆರ್ಗನೈಸೇಷನಲ್ ಒಂದು ರಚನೆ ಆಗಿರ್ಬೋದು, ಅಥವಾ ಬೇಸಿಸ್ ಆಫ್ ಡೈರೆಕ್ಷನ್ ಆಗಿರ್ಬೋದು, ಅಥವಾ ಬೇಸಿಸ್ ಆಫ್ ಚಾನಲ್ ಆಗಿರ್ಬೋದು. ಇವೆಲ್ಲದರ ಆಧಾರದ ಮೂಲಕ ನಮಗೆ ಕಮ್ಯುನಿಕೇಷನ್ಗಳನ್ನು ವಿಭಾಗ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಅದರಲ್ಲಿ ಇಂಟ್ರಾಪರ್ಸನಲ್, ಟ್ರಾನ್ಸ್ಪರ್ಸನಲ್, ಇಂಟರ್ಪರ್ಸನಲ್, ಗ್ರೂಪ್ ಕಮ್ಯುನಿಕೇಷನ್, ಮಾಸ್ ಕಮ್ಯುನಿಕೇಷನ್, ಫಾರ್ಮಲ್, ಇನ್ಫಾರ್ಮಲ್ ಕಮ್ಯುನಿಕೇಷನ್, ವರ್ಟಿಕಲ್, ಹಾರಿಜಾಂಟಲ್, ಅಪ್ವರ್ಡ್, ಡೌನ್ವರ್ಡ್, ಡಯಾಗ್ನಲ್, ವರ್ಬಲ್, ನಾನ್ ವರ್ಬಲ್. ವರ್ಬಲಲ್ಲಿ ನಾವು ಓರಲ್ ಮತ್ತು ರಿಟರ್ನ್ ಅನ್ನುವಂತಹ ಇನ್ನಿತರ ಕಮ್ಯುನಿಕೇಷನ್ ವಿಭಾಗಗಳನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ಅತಿ ಹೆಚ್ಚಾಗಿ ಕೇಳುವಂತಹ ಒಂದು ಕಮ್ಯುನಿಕೇಷನ್ ವಿಭಾಗಗಳನ್ನು ನಾವು ನೋಡೋದಾದರೆ ವರ್ಬಲ್ ಹಾಗೂ ನಾನ್ ವರ್ಬಲ್, ವಿಷುವಲ್ ಮತ್ತು ರಿಟರ್ನ್. ಈ ವಿಭಾಗಗಳ ಬಗ್ಗೆ ಯಾವಾಗಲೂ ಕೂಡ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಈಗ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತಹ ವಿವರಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲು ಮೌಖಿಕ ಸಂವಹನ. ಮೌಖಿಕ ಸಂವಹನ ಅಂತ ಹೇಳಿದ್ರೆ ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಸಂದೇಶವನ್ನು ಅಂದರೆ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ನಾವು ಮಾತನಾಡುವುದರ ಮೂಲಕ ಅಥವಾ ಲಿಖಿತ ಪದಗಳನ್ನು ಬಳಕೆ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ, ಕಮ್ಯುನಿಕೇಟನ್ನು ಮಾಡ್ತೀವಿ. ಇದನ್ನು ನಾವು ಮುಖಾಮುಖಿ ಸಂಭಾಷಣೆ ಅಂತ ಹೇಳ್ಬೋದು, ಅಥವಾ ದೂರವಾಣಿ ಕರೆಗಳ ಮೂಲಕ ಮಾತನಾಡುವಂಥದ್ದಾಗಿರ್ಬೋದು, ಅಥವಾ ವಿಡಿಯೋ ಸಮ್ಮೇಳನಗಳಾಗಿರ್ಬೋದು, ಭಾಷಣಗಳಾಗಿರ್ಬೋದು. ಇಲ್ಲೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಸಂದೇಶವನ್ನು ಒಂದು ಕಳಿಸ್ಲಿಕ್ಕೆ ಅಥವಾ ಸಂದೇಶವನ್ನು ತಲುಪಿಸ್ಲಿಕ್ಕೆ ನಾವು ಒಂದು ಮಾತಾಡ್ತೀವಿ, ಜೊತೆಗೆ ಲಿಖಿತ ಪದಗಳ ಬಳಕೆಯನ್ನು ನಾವು ಮಾಡ್ತೀವಿ. ಇದನ್ನು ನಾವೇನಂತ ಕರಿತೀವಿ, ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೀವಿ. ಇದರಿಂದ ಒಂದು ಅಭಿವ್ಯಕ್ತಿಯಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಕಂಡುಬರುತ್ತೆ, ಧ್ವನಿಯ ಸ್ವರ ಇರುತ್ತೆ ಮತ್ತು ಪದಗಳ ಬಳಕೆ ಇರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ನಂತರ ಅಮೌಖಿಕ ಸಂವಹನ ಅಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್. ಈ ಒಂದು ಕಮ್ಯುನಿಕೇಷನ್ನಲ್ಲಿ ಯಾವುದೇ ರೀತಿಯಾದಂತಹ ಪದಗಳ ಬಳಕೆಯನ್ನು ನಾವು ಮಾಡೋದಿಲ್ಲ, ಆದರೂ ಕೂಡ ಸಂದೇಶವನ್ನು ನಾವು ಕಳಿಸ್ಬೇಕು. ಯಾವ ರೀತಿ ಕಳಿಸ್ತೀವಿ ಅಂದರೆ ಮುಖಭಾವಗಳ ಮೂಲಕ ಆಗಿರ್ಬೋದು, ಅಥವಾ ಒಂದು ಕಣ್ಣಿನ ಸಂಪರ್ಕ ಆಗಿರ್ಬೋದು, ಕೈ ಒಂದು ಭಂಗಿಯ ಮೂಲಕ ಆಗಿರ್ಬೋದು. ಈ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಸಂದೇಶವನ್ನು ನಾವು ಕಳಿಸ್ತೀವಿ. ಇದನ್ನು ನಾವು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಭಾವನೆಗಳು ವ್ಯಕ್ತವಾಗ್ತಾ ಹೋಗುತ್ತೆ. ಅಂದರೆ ಪ್ರತಿಯೊಂದು ವಿಷಯವನ್ನು ತಿಳಿಸ್ಬೇಕಾದ್ರೂ ನಾವೇನು ಮಾಡ್ತೀವಿ, ಒಂದು ಫೇಸ್ ಎಕ್ಸ್ಪ್ರೆಷನ್ ಅಂತ ಏನು ಹೇಳ್ತೀವಿ, ಅಥವಾ ಕಣ್ಣಿನ ಒಂದು ನೋಟ ಏನಿರುತ್ತೆ, ಇವುಗಳ ಮೂಲಕ ಭಾವನೆಯನ್ನು ವ್ಯಕ್ತಪಡಿಸೋದ್ರ ಮೂಲಕ ನಾವೇನು ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಲಿಖಿತ ಸಂವಹನ
ಅಂದರೆ ಒಂದು ರಿಟರ್ನ್ ಒಂದು ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ರಿಟರ್ನ್ ಕಮ್ಯುನಿಕೇಷನ್ ಅಂದರೆ ಮತ್ತೇನಿಲ್ಲ, ನಾವೇನು ಮಾಡ್ತೀವಿ, ಲಿಖಿತವಾಗಿ ಪದಗಳನ್ನು ಬಳಕೆ ಮಾಡೋದ್ರ ಮೂಲಕ ಕಮ್ಯುನಿಕೇಟನ್ನು ಮಾಡ್ತೀವಿ. ಸೊ ಉದಾಹರಣೆಗೆ ಪತ್ರಗಳನ್ನು ಕಳಿಸುವಂಥದ್ದು ಅಥವಾ ಇಮೇಲ್ಗಳನ್ನು ಕಳಿಸುವಂಥದ್ದು, ವರದಿಗಳನ್ನು ಬಿಡುಗಡೆ ಮಾಡುವಂಥದ್ದು ಅಥವಾ ಲೇಖನಗಳನ್ನು ಬರೆಯುವಂಥದ್ದು. ಸೊ ಇದನ್ನು ನಾವು ರಿಟರ್ನ್ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೂ ಕೂಡ ಏನಾಗುತ್ತೆ ಅಂದರೆ ಸಂದೇಶವನ್ನು ಒಬ್ಬರು ಮತ್ತೊಬ್ಬರಿಗೆ ಕಳಿಸುವಂಥದ್ದು. ಸೊ ಇಲ್ಲೇನಾಗಿರುತ್ತೆ, ಇದು ಬಹಳಷ್ಟು ನಿಖರವಾಗಿರುತ್ತೆ ಮತ್ತು ಇದೊಂದು ದಾಖಲೆಯ ರೀತಿಯಲ್ಲಿ ಒಂದು ಶಾಶ್ವತವಾಗಿ ಉಳ್ಕೊಳ್ಳುವಂತಹ ದಾಖಲೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ದೃಶ್ಯ ಸಂವಹನ ಅಂದರೆ ವಿಜುವಲ್ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇನು ಮಾಡಲಾಗುತ್ತೆ ಅಂದರೆ ಮಾಹಿತಿಯನ್ನು ದೃಶ್ಯದ ಮೂಲಕ ಅಥವಾ ಚಾರ್ಟ್ಗಳ ಮೂಲಕ ಅಥವಾ ಇಮ್ಯಾಜ್ಗಳನ್ನು ತೋರಿಸುವ ಮೂಲಕ, ಚಿತ್ರಗಳನ್ನು ತೋರಿಸುವ ಮೂಲಕ ಏನು ಮಾಡಲಾಗುತ್ತೆ, ಇಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ಳಲಾಗುತ್ತೆ. ಸೊ ಉದಾಹರಣೆಗೆ ಹೇಳಬೇಕು ಅಂದರೆ ವಿಡಿಯೋಗಳ ಪ್ರಸ್ತುತಿ ಇರ್ಬೋದು ಅಥವಾ ಚಿತ್ರಗಳನ್ನು ಬಳಕೆ ಮಾಡೋದಾಗಿರ್ಬೋದು, ಗ್ರಾಫ್ಗಳನ್ನು ಬಳಕೆ ಮಾಡೋದಾಗಿರ್ಬೋದು, ಚಾರ್ಟ್ಗಳನ್ನು ಬಳಕೆ ಮಾಡೋದಾಗಿರ್ಬೋದು. ಸೊ ಇವುಗಳಿಂದ ಏನಾಗುತ್ತೆ ಅಂದರೆ ಒಂದು ವಿಷಯವನ್ನು ಮಾತಿನಲ್ಲಿ ಹೇಳೋದಕ್ಕಿಂತ ಒಂದು ವಿಷಯವನ್ನು ವಿಡಿಯೋ ಮುಖಾಂತರ ಅಥವಾ ಚಿತ್ರಗಳನ್ನು ಪ್ರಸ್ತುತಿ ಮಾಡೋದ್ರ ಮೂಲಕ ತಿಳಿಸೋದ್ರಿಂದ ಏನಾಗಿರುತ್ತೆ, ಮಾಹಿತಿ ನಿಖರವಾಗಿ ಕೇಳುವಂತಹ ವ್ಯಕ್ತಿಗೆ ಅರ್ಥವಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ದೃಶ್ಯ ಮಾಧ್ಯಮ ಅಥವಾ ದೃಶ್ಯ ಸಂವಹನ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಪರಸ್ಪರ ಸಂವಹನ ಅಂತ ಹೇಳಿ ಕರಿತೀವಿ. ಪರಸ್ಪರ ಸಂವಹನ ಅಂತ ಹೇಳಿದ್ರೆ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಹೇಳಿ, ಅಂದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂತಹ ಸಂಭಾಷಣೆ ಆಗಿರ್ಬೋದು, ಚರ್ಚೆಗಳಾಗಿರ್ಬೋದು ಅಥವಾ ಒಂದು ತಂಡದ ಸಭೆಗಳಾಗಿರ್ಬೋದು. ಸೊ ಇವುಗಳನ್ನು ನಾವೇನಂತ ಕರಿತೀವಿ, ಪರಸ್ಪರವಾಗಿ ನಡೆಯುವಂತಹ ಒಂದು ಸಂವಹನ ಅಂತ ಹೇಳಿ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಂಬಂಧ ನಿರ್ಮಾಣ ಆಗ್ತಾ ಹೋಗುತ್ತೆ, ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ಮತ್ತು ಒಂದು ಪ್ರತಿಕ್ರಿಯೆ ವಿನಿಮಯ ಆಗ್ತಾ ಹೋಗುತ್ತೆ. ಒಬ್ಬರು ಮಾತಾಡಿದ ನಂತರದಲ್ಲಿ ಅದಕ್ಕೆ ಮತ್ತೊಬ್ಬರು ರಿಪ್ಲೈಯನ್ನು ಕೊಡ್ತಾ ಹೋಗ್ತಾರೆ. ಸೊ ಒಂದು ವೈಯಕ್ತಿಕ ಸಂಪರ್ಕ ಆಗಿಬಿಟ್ಟು ಈ ರೀತಿಯಾಗಿ ಏನಾಗುತ್ತೆ, ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಬಿಲ್ಡ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಅಂತರ ವ್ಯಕ್ತಿ ಸಂವಹನ ಅಂದರೆ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದರೆ ನಾವು ಇದನ್ನು ಸೆಲ್ಫ್ ಟಾಕ್ ಅಂತ ಹೇಳಿ ಕರಿಬಹುದು, ಅಂದರೆ ನಮ್ಮ ಜೊತೆ ನಾವೇ ಮಾತನಾಡಿಕೊಳ್ಳುವಂಥದ್ದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಬೇರೆಯವರ ಮೇಲೆ ಡಿಪೆಂಡ್ ಆಗುವ ಬದಲು ನಾವೇ ಸ್ವ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ನಮಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಪವರ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ನಾವು ನಮ್ಮೊಂದಿಗೆ ಮಾತನಾಡಿಕೊಳ್ಳುವುದರಿಂದ ನಮ್ಮಲ್ಲಿ ಒಂದು ಸೆಲ್ಫ್ ಮೋಟಿವೇಟೆಡ್ ಅನ್ನುವಂಥದ್ದು ಅಥವಾ ಸೆಲ್ಫ್ ಮೋಟಿವೇಶನ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಮತ್ತು ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಸಾಮರ್ಥ್ಯ ನಮಗೇನಾಗುತ್ತೆ, ಬಿಲ್ಡ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸೊ ನಂತರ ಗುಂಪು ಸಂವಹನ ಅಂತೇಳಿ, ಅಂದರೆ ಗ್ರೂಪ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ಇದೇನಾಗಿರುತ್ತೆ, ಒಂದು ದೊಡ್ಡ ಗುಂಪಿನೊಳಗೆ ಒಂದಿಷ್ಟು ಜನರ ಒಂದು ಸಂಭಾಷಣೆ ಅನ್ನುವಂಥದ್ದು, ಚರ್ಚೆ ಅನ್ನುವಂಥದ್ದು, ಸಭೆಗಳು ಅನ್ನುವಂಥದ್ದು ನಡೀತಾ ಹೋಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ವೈವಿಧ್ಯಮಯವಾದಂಥ ದೃಷ್ಟಿಕೋನಗಳನ್ನು ನಾವು ನೋಡ್ಬೋದು. ಇವಾಗ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡುವಂತಹ, ಆಲೋಚನೆ ಮಾಡುವಂತಹ ರೀತಿ ಬಹಳಷ್ಟು ಬೇರೆ ರೀತಿಯಲ್ಲಿರುತ್ತೆ. ಸೊ ಹಾಗಾಗಿ ಈ ರೀತಿ ಗುಂಪು ಚರ್ಚೆಗಳಲ್ಲಿ ಭಾಗವಹಿಸೋದ್ರಿಂದ ಒಂದು ವಿಷಯದ ಕುರಿತಾಗಿರುವಂತಹ ಪರ ವಿರೋಧಗಳನ್ನು ಮಾತನಾಡುವಂಥದ್ದು, ವೈವಿಧ್ಯಮಯವಾಗಿರುವಂತಹ ಒಂದು ಆಲೋಚನೆಗಳನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಗುಂಪು ಸಂವಹನ ಅನ್ನುವಂಥದ್ದು ನಮಗೆ ಬಳಕೆ ಆಗುತ್ತೆ ಅಥವಾ ಒಂದು ಸಹಾಯವಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ನಂತರ ಸಮೂಹ ಸಂವಹನ ಅಂದರೆ ಮಾಸ್ ಕಮ್ಯುನಿಕೇಷನ್ ಅಂತ ಹೇಳಿ. ಸೊ ಪ್ರಸ್ತುತ ಒಂದು ದಿನಗಳಲ್ಲಿ ಏನಾಗಿದೆ, ಮಾಸ್ ಕಮ್ಯುನಿಕೇಷನ್ಗೆ ಭಾಳಷ್ಟು ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ನೋಡ್ಬೋದು. ಸೊ ಇದು ವಿವಿಧ ಮಾಧ್ಯಮ ಅಥವಾ ಚಾನಲ್ಗಳ ಮೂಲಕ ಹೆಚ್ಚಿನ ಪ್ರೇಕ್ಷಕರಿಗೆ ಮಾಹಿತಿಯನ್ನು ಪ್ರಸಾರ ಮಾಡುವಂತಹ ಒಂದು ವ್ಯವಸ್ಥೆ ಅಂತ ಹೇಳಿ ನಾವು ನೋಡ್ಬೋದು. ಉದಾಹರಣೆಗೆ ನಾವು ದೂರದರ್ಶನ ಅಂದರೆ ಟೆಲಿವಿಷನ್ ಆಗಿರ್ಬೋದು, ರೇಡಿಯೋ, ಪತ್ರಿಕೆಗಳು, ಸಾಮಾಜಿಕ ಮಾಧ್ಯಮ ಮತ್ತು ಜಾಹೀರಾತುಗಳನ್ನು ನಾವು ನೋಡ್ಬೋದು. ಸೊ ಇಲ್ಲೇನಾಗುತ್ತೆ ಅಂದರೆ ವ್ಯಾಪಕವಾಗಿ ವ್ಯಾಪ್ತಿ, ಅಂದರೆ ಒಂದೇ ಅಟ್ ಎ ಟೈಮಲ್ಲಿ ಏನಾಗುತ್ತೆ, ಸಾವಿರಾರು ಜನರನ್ನು, ಲಕ್ಷಾಂತರ ಜನರನ್ನು ಏನು ಮಾಡುತ್ತೆ, ಇದು ಆಕರ್ಷಣೆಯನ್ನು ಮಾಡುತ್ತೆ ಅನ್ನೋದನ್ನು ನೋಡ್ಬೋದು. ಒಂದೇ ಟೈಮಲ್ಲಿ ಲಕ್ಷಾಂತರ ಜನರಿಗೆ ವಿಷಯವನ್ನು ತಲುಪಿಸುವಂತಹ ಒಂದು ದೊಡ್ಡ ವೇದಿಕೆ ಅಂತಲೂ ಕೂಡ ನಾವೇನು ಮಾಡ್ಬೋದು, ಮಾಸ್ ಕಮ್ಯುನಿಕೇಷನ್ಗೆ ಹೇಳ್ಬೋದಾಗಿರುತ್ತೆ.
ಸೊ ನಂತರದಲ್ಲಿ ಡಿಜಿಟಲ್ ಸಂವಹನ ಅಥವಾ ಡಿಜಿಟಲ್ ಕಮ್ಯುನಿಕೇಷನ್ ಅಂತ ಹೇಳಿ. ಸೊ ಇದೇನಾಗುತ್ತೆ, ಮಾಹಿತಿ ವಿನಿಮಯಕ್ಕಾಗಿ ನಾವು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಅಥವಾ ಆನ್ಲೈನ್ ವೇದಿಕೆಗಳನ್ನು ಬಳಕೆ ಮಾಡಿಕೊಳ್ಳುವಂಥದ್ದು. ಉದಾಹರಣೆಗೆ ಇಮೇಲ್ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ವಿಡಿಯೋ ಕರೆಗಳಾಗಿರ್ಬೋದು. ಸೊ ಇವುಗಳಿಂದ ಏನಾಗುತ್ತೆ, ಇದು ಜಾಗತಿಕ ವ್ಯಾಪ್ತಿಯನ್ನು ಹೊಂದಿದೆ ಅನ್ನೋದನ್ನು ನೋಡ್ಬೋದು. ಉದಾಹರಣೆಗೆ ಇವತ್ತು ಒಂದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಒಂದು ಫೇಸ್ಬುಕ್ಕಲ್ಲಿ ಅಥವಾ ಒಂದು ಟ್ವಿಟರಲ್ಲಿ ನಾವೇನು ಮಾಡ್ತೀವಿ, ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರೆ ಅದು ಲಕ್ಷಾಂತರ ಜನರನ್ನು, ಕೋಟಿಗಟ್ಟಲೆ ಜನರನ್ನು ನಾವೇನು ಮಾಡ್ಬೋದು ಅಂದರೆ ಆ ಮಾಹಿತಿಯನ್ನು ನಾವು ದೇಶ ವಿದೇಶಗಳಿಗೂ ಕೂಡ ಪ್ರಸಾರವನ್ನು ಮಾಡುವಂಥ ಶಕ್ತಿ ಇವತ್ತಿನ ಡಿಜಿಟಲ್ ಕಮ್ಯುನಿಕೇಷನ್ಗೆ ಇದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸೊ ಅನೌಪಚಾರಿಕ ಸಂವಹನ ಅಂದರೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಅಂದರೆ ಯಾವುದೇ ರೀತಿಯಾದಂಥ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅನ್ನುವಂಥದ್ದು ಯಾವುದೂ ಇರೋದಿಲ್ಲ. ಸೊ ಸಭೆಗಳನ್ನು ಸೇರ್ಬೋದು, ಔತಣ ಕೂಟಗಳಿಗೆ ಸೇರ್ಬೋದು. ಸೊ ಈ ರೀತಿಯಾದಂಥ ಸಭೆ ಅಥವಾ ಕೂಟಗಳನ್ನು ನಾವೇನಂತ ಕರಿಬೋದು ಅಂದರೆ ಇನ್ಫಾರ್ಮಲ್, ಅಂದರೆ ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರ ನೋಡೋಣ. ಸೊ ಇದಿಷ್ಟು ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತಹ ವಿವಿಧ ರೀತಿಯ ಒಂದು ಕಮ್ಯುನಿಕೇಷನ್ಗಳಾಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಉದಾಹರಣೆಗಳನ್ನು ಕೊಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಪ್ರಶ್ನೆಯಲ್ಲಿ ಬಂದಿರೋ ರೀತಿಯಲ್ಲಿ ಟೆಲಿವಿಷನ್ ಯಾವುದಕ್ಕೆ ಸಂಬಂಧಪಡುತ್ತೆ, ಅಥವಾ ಒಂದು ಔತಣ ಕೂಟಗಳು ಯಾವುದಕ್ಕೆ ಸಂಬಂಧಪಡುತ್ತೆ, ಅಥವಾ ಒಂದು ಅಧಿಕೃತ ದಾಖಲೆಗಳು ಯಾವುದಕ್ಕೆ ಸಂಬಂಧಪಡುತ್ತೆ. ಸೊ ಈ ರೀತಿಯ ಪ್ರಶ್ನೆಗಳು ಬರೋದನ್ನು ನಾವು ನೋಡ್ಬೋದಾಗಿದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮುದಾಯ ರೇಡಿಯೋ ಅಂದರೆ ಒಂದು ಏನಂತ ಕಮ್ಯುನಿಟಿ ರೇಡಿಯೋ ಅಂತ ಹೇಳಿ ಕರಿತೀವಿ. ಸೊ ಇದರ ಒಂದು ಭೌಗೋಳಿಕ ವಿಸ್ತರಣೆ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದು 10 ಕಿಲೋಮೀಟರ್ ಇರುತ್ತೆ. ಸೊ 10 ಕಿಲೋಮೀಟರಲ್ಲಿ ನಾವು ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತರಣೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ. ಸೊ ಜನಧ್ವನಿ. ಸೊ ಜನಧ್ವನಿ ಸಮುದಾಯ ರೇಡಿಯೋ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇದಿರುವಂಥದ್ದು HD ಕೋಟೆಯಲ್ಲಿ ಅನ್ನೋದನ್ನು ನಾವು ನೋಡ್ಬೋದು. HD ಕೋಟೆ ಅಂದರೆ ಮೈಸೂರಲ್ಲಿ ಬರುತ್ತೆ ಅನ್ನೋದನ್ನು ನೋಡ್ಬೋದು. ಓಕೆ. ನಂತರ ಸೇವಾ. ಸೊ ಇದು ಗುಜರಾತನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಸೇವಾ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಗುಜರಾತ್ನಲ್ಲಿ ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಈಳಾ ಭಟ್ ಅಂತ ಹೇಳಿ. ಸೊ ಆ್ಯಕ್ಚುಲಿ ಸೇವಾ ಅಂತ ಹೇಳಿ ಕರೀತಾರೆ ಇದನ್ನು. ಸೊ ಸೇವಾ ಅಂತ ಹೇಳಿದ್ರೆ ಸೊ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ ಅಂತ ಹೇಳಿ, ಇದು 1922ರಲ್ಲಿ ಜಾರಿಯಾಗುವಂತಹ ಒಂದು ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಸ್ಥಾಪನೆ ಮಾಡಲಾಗುವಂತಹ ಒಂದು ವೇದಿಕೆ ಅಥವಾ ಒಂದು ಕಾರ್ಯಕ್ರಮ ಅಥವಾ ಒಂದು ಅಸೋಸಿಯೇಷನ್ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ. ಸೊ ಇಲ್ಲಿ ನೋಡಿ 2021ರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕ್ವಶನ್ಸ್ಗಳು ಕಮ್ಯುನಿಕೇಷನ್ ಪಾರ್ಟಿಂದ ಬಂದಿದೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಜಾಹೀರಾತು, ಟೆಲಿವಿಷನ್, ಸಮೂಹ ಮಾಧ್ಯಮ, ರೇಡಿಯೋ, ನವಮಾಧ್ಯಮ ಅಂತ ಇದೆ. ಸೊ ಮಾಂತ್ರಿಕ ಬಹುರೂಪಿ, ವಿಷಯ ಮಾರಾಟ, ಅರಬ್ ಸ್ಟ್ರಿಂಗ್, ಶಿಶುಪಾಲಕಿ ಮತ್ತು ಕಿರು ಮಾಧ್ಯಮ ಅಂತ ಇದೆ. ಸೊ ಆನ್ಸರ್ ಬಂದು ಓಕೆ. ಸೊ ಇಲ್ಲಿ ಜಾಹೀರಾತು ಅನ್ನುವಂಥದ್ದು ವಿಷಯ ಮಾರಾಟ. ಸೊ ಒಂದು ಜಾಹೀರಾತುವಿನಲ್ಲಿ ಏನು ನೋಡ್ತೀವಿ ಅಂದರೆ ಯಾವುದೋ ಒಂದು ವಿಷಯ ಅಥವಾ ಅವರ ಒಂದು ಬ್ರ್ಯಾಂಡಿಗೆ ಸಂಬಂಧಪಟ್ಟಿದ್ದ ರೀತಿಯಲ್ಲಿ ಅಥವಾ ಅವರ ಸಂಸ್ಥೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಏನು ಮಾಡುತ್ತೆ, ವಿಷಯವನ್ನು ಮಾರಾಟ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಟೆಲಿವಿಷನ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಸೊ ಇದನ್ನು ಶಿಶುಪಾಲಕಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸಮೂಹ ಮಾಧ್ಯಮ ಅಂತ ಹೇಳಿ ಬಂದಾಗ ಇದು ನಮ್ಮ ಒಂದು ಮಾಂತ್ರಿಕ ಬಹುರೂಪಿ ಅಂತ ಹೇಳ್ಬೋದು, ಅಂದರೆ ಹೆಚ್ಚು ಪ್ರಮಾಣ ಜನರನ್ನು ತಲುಪುತ್ತೆ ಅಂತ ಹೇಳಿ. ನಂತರ ರೇಡಿಯೋ ಅಂತ ಹೇಳಿ ಬಂದಾಗ ಸೊ ರೇಡಿಯೋ ಅನ್ನುವಂಥದ್ದು ಒಂದು ಕಿರು ಮಾಧ್ಯಮವಾಗಿರುತ್ತೆ, ಅಂದರೆ ರೇಡಿಯೋವನ್ನು ಕೇಳುವಂತಹ ಜನರು ಬಹಳಷ್ಟು ಕಡಿಮೆ. ಸೊ ಹಾಗಾಗಿ ಇದೊಂದನ್ನು ಕಿರು ಮಾಧ್ಯಮ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಸೊ ನವಮಾಧ್ಯಮ. ಸೊ ನವಮಾಧ್ಯಮ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಇದನ್ನು ಅರಬ್ ಸ್ಟ್ರಿಂಗ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಆನ್ಸರ್ ಬಂದು ಏನಾಗಿರುತ್ತೆ, ಸೊ ಬಿ ಆಗಿರುತ್ತೆ. ಓಕೆ. ಸೊ ಇಲ್ಲಿ ಜಾಹೀರಾತಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಹೇಳಿಕೆ ಮತ್ತು ವಾದಗಳನ್ನು ಕೊಟ್ಟಿದ್ದಾರೆ. ಸೊ ಉತ್ಪನ್ನಗಳ ಜಾಹೀರಾತು ನಿಷೇಧ ಇರಬೇಕೇ ಅಂತ ಕೇಳಿದ್ದಾರೆ. ಅಂದರೆ ಶುಡ್ ದೇರ್ ಬಿ ಎ ಬ್ಯಾನ್ ಆನ್ ದ ಪ್ರಾಡಕ್ಟ್ ಅಡ್ವರ್ಟೈಸಿಂಗ್ ಅಂತ ಇದೆ. ಸೊ ಇದು ಹೇಳಿಕೆ. ವಾದಗಳನ್ನು ನೋಡೋಣ. ಹೌದು, ಜಾಹೀರಾತಿಗೆ ಖರ್ಚು ಮಾಡುವ ಹಣದ ಮೊತ್ತ ದೊಡ್ಡದು ಮತ್ತು ಇದು ಉತ್ಪನ್ನದ ವೆಚ್ಚವನ್ನು ಉಬ್ಬಿಸುತ್ತೆ ಅಂತ ಇದೆ. ಇಲ್ಲ, ಇದು ಜಾಹೀರಾತಿನ ಕಾಲ. ನಿಮ್ಮ ಜಾಹೀರಾತು ಪ್ರತಿಸ್ಪರ್ಧಿಗಿಂತ ಉತ್ತಮವಾಗಿದ್ದಲ್ಲಿ ಮಾತ್ರ ನಿಮ್ಮ ಉತ್ಪನ್ನ ಮಾರಾಟವಾಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ.
ಸೊ ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಅಂದರೆ ವಾದ ಒಂದನ್ನು ನಾವು ಸತ್ಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಯಾವ ಒಂದು ಪ್ರಾಡಕ್ಟ್ ಅಥವಾ ಯಾವ ಒಂದು ಏನಂತ ಹೇಳ್ತಾರೆ ವಸ್ತು ಅದು ಅಡ್ವರ್ಟೈಸ್ಮೆಂಟಲ್ಲಿ ಬರುತ್ತೋ ಸೊ ಅದರ ಬೆಲೆಯೂ ಕೂಡ ಜಾಸ್ತಿ ಇರುತ್ತೆ. ಸೊ ಅದರ ಒಂದು ಬ್ರ್ಯಾಂಡ್ ಅನ್ನುವಂಥದ್ದು ಕ್ರಿಯೇಟ್ ಆಗಿರುತ್ತೆ. ಸೊ ಇವತ್ತು ಒಂದು ಅಡ್ವರ್ಟೈಸ್ಮೆಂಟಿಗೆ ಸೊ ಒಬ್ಬರು ಒಂದು ಏನಂತ ಹೇಳ್ತಾರೆ ಒಂದು ನಟ ನಟಿಯರಾಗಿರ್ಬೋದು, ಸೊ ಅವರೇನಾದರೂ ಒಂದು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾರೆ ಅಂದರೆ ಅಥವಾ ಒಂದು ಜಾಹೀರಾತನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅದರ ಬೆಲೆಗಳು ಲಕ್ಷ ಕೋಟಿವರೆಗೂ ಹೋಗ್ತಾ ಹೋಗುತ್ತೆ. ಸೊ ಈ ರೀತಿ ಲಕ್ಷ ಕೋಟಿ ಅಡ್ವರ್ಟೈಸ್ಮೆಂಟೇ ಹೋಗಿದೆ ಅಂತ ಹೇಳಿದ್ರೆ ಸೊ ಅದರ ಪ್ರಾಡಕ್ಟಿನ ಬೆಲೆಯೂ ಕೂಡ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ವಾದ ಒಂದು ಸರಿಯಾಗಿದೆ. ಸೊ ಅದೇ ರೀತಿಯಲ್ಲಿ ಇದು ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಓಕೆ, ಸೊ ಇದು ಕೂಡ ಅದೇ ರೀತಿಯಲ್ಲಿದೆ. ಓಕೆ, ಸೊ ಇಲ್ಲಿ ಕೆಲವೊಂದಿಷ್ಟು ಬಾರಿ ಈ ರೀತಿ ಅನುಪಾತದ ರೀತಿಯಲ್ಲಿ ನಮಗೆ ಪ್ರಶ್ನೆಗಳು ಬರುತ್ತೆ. ಸೊ ಅನುಪಾತದ ರೀತಿಯಲ್ಲಿ ಪ್ರಶ್ನೆಗಳು ಬಂದಾಗ ಸೊ ನಮಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮೊದಲೆರಡು ಅನುಪಾತಗಳ ಸಂಬಂಧವನ್ನು ನೋಡಿಕೊಂಡು ಎರಡರ ಅನುಪಾತದ ಒಂದು ಇದನ್ನು ನಾವು ಗುರುತಿಸಬೇಕಾಗತ್ತೆ. ಸೊ ಇಲ್ಲಿ ಸಸಿ ಮತ್ತು ಮರ ಅಂತ ಕೊಟ್ಟಿದ್ದಾರೆ. ಸೊ ನಾವು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿಯಾದಂಥ ಪದಗಳನ್ನು ಕೊಟ್ಟಿದ್ದಾರೆ ಅಂತ ಗಮನಿಸಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಫಸ್ಟು ಮರ ಕೊಟ್ಟಿದ್ದಾರೆ. ಅಂದರೆ ಮರ ಅಂದರೆ ಈಗ ಆಲ್ರೆಡಿ ಬೆಳೆದಿದೆ. ಸೊ ಸಸಿ ಅನ್ನುವಂಥದ್ದು ಅಂದರೆ ಚಿಕ್ಕ ಗಿಡ ಅಂತ ಹೇಳಿ. ಸೊ ಚಿಕ್ಕದು ಮತ್ತು ಇದು ಬೆಳೆದ ನಂತರದಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿರುವಂತಹ ಒಂದು ಮತ್ತೊಂದು ಅನುಪಾತವನ್ನು ನಾವು ಕಂಡುಹಿಡಿಬೇಕು. ಸೊ ಬಂಡೆ ಮತ್ತು ಪರ್ವತ ಇದೆ. ಸೊ ಇದಕ್ಕೂ ಸಂಬಂಧನೇ ಇಲ್ಲ. ಕುದುರೆ ಮತ್ತು ಈನು ಇದೆ. ಆ್ಯಕ್ಚುಲಿ ಈನು ಅಂತ ಹೇಳಿದ್ರೆ ಕುದುರೆ ಮರಿಯನ್ನು ನಾವು ಈನು ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ದೈತ್ಯ ಮತ್ತು ಕುಬ್ಜ ಇದೆ. ಸೊ ಕುಬ್ಜ ಮತ್ತು ದೈತ್ಯವನ್ನು ನಾವು ಸಸಿ ಮತ್ತು ಮರಕ್ಕೆ ಹೋಲಿಕೆಯನ್ನು ಮಾಡಲಿಕ್ಕಾಗೋದಿಲ್ಲ. ಸೊ ಗುಡಿಸಲು ಮತ್ತು ಮಹಲು, ಗುಡಿಸಲು ಏನಾದರೂ ಈ ಭಾಗದಲ್ಲಿದ್ದರೆ ಅಂದರೆ ಲೆಫ್ಟ್ ಸೈಡಲ್ಲಿ ಇದ್ದಿದ್ರೆ, ಮಹಲು ಅನ್ನುವಂಥದ್ದು ರೈಟ್ ಸೈಡಲ್ಲಿ ಇದ್ದಿದ್ರೆ ಇದೇ ಆನ್ಸರ್ ಆಗ್ತಿತ್ತು. ಬಟ್ ನೋಡಿ ಇಲ್ಲಿ ಸೊ ಗುಡಿಸಲು ಇದ್ದಿದ್ದು ಮಹಲ್ ಆಯಿತು ಅಂತ ಹೇಳ್ಬೋದು. ಸೊ ಹಾಗಾಗಿ ಸೊ ಇದಾಗೋದಿಲ್ಲ. ಸೊ ಆನ್ಸರ್ ಬಂದು ಏನಾಗಿರುತ್ತೆ ಅಂದರೆ ಕುದುರೆ ಮತ್ತು ಈನು ಆಗಿರುತ್ತೆ. ಓಕೆ, ಸೊ ಇಲ್ಲಿ ಕೂಡ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಸೊ ಇದೊಂದು ಕಮ್ಯುನಿಕೇಷನ್ ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅಂತ ಹೇಳ್ಬೋದು. ಸೊ ASIC ಅಂದರೆ ಇಲ್ಲಿ ಆನ್ಸರ್ ನಾನು ಈಗ ಆಲ್ರೆಡಿ ಕೊಟ್ಟಿದ್ದೀನಿ. ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳಿ. ಸೊ ಇದೊಂದು ಚಿಪ್ ಆಗಿರುತ್ತೆ. ಸೊ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಂತಹ ಒಂದು ಚಿಪ್. ಸೊ ಇದನ್ನು ಏನು ಮಾಡಿರ್ತಾರೆ ಅಂದರೆ ಒಂದು ವಿಶೇಷವಾದಂಥ ಕೆಲಸವನ್ನು ಮಾಡಲಿಕ್ಕೆ, ಅಂದರೆ ಏನಂತ ಹೇಳ್ತಾರೆ ಸ್ಪೆಸಿಫಿಕ್ ಟಾಸ್ಕನ್ನು ಮಾಡಲಿಕ್ಕೆ ಒಂದು ಡಿಸೈನ್ ಮಾಡುವಂಥ ಒಂದು ಚಿಪ್ ಅಂತ ಹೇಳಿ ನಾವು ಕರಿಬಹುದಾಗಿರುತ್ತೆ. ಓಕೆ, ಸೊ ಇಲ್ಲಿ ದೂರ ಸಂಪರ್ಕದ ಚಾನಲ್ ಸಾಮರ್ಥ್ಯವನ್ನು ಮೆಗಾಬೈಟ್, ಗಿಗಾಬೈಟ್ ಪ್ರತಿ ಸೆಕೆಂಡಿಗೆ ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಒಂದು ರೇಡಿಯೋ ಪ್ರಸಾರ ಅಂತ ಬಂದಾಗ ಅಥವಾ ದೂರ ಸಂಪರ್ಕದ ಚಾನಲ್ ಅಂತ ಬಂದಾಗ ಸೊ ಅದು ಪ್ರಸಾರವಾಗುವಂತಹ ಒಂದು ಟೈಮನ್ನು ಅಥವಾ ಸೆಕೆಂಡನ್ನು ನಾವೇನಂತ ಕರಿತೀವಿ ಅಂತ ಹೇಳಿ ಕೇಳಿದ್ದಾರೆ. ಆನ್ಸರ್ ಬಂದು ಬ್ಯಾಂಡ್ ವಿಡ್ತ್ ಅಂತ ಹೇಳಿ ಕರಿತೀವಿ. ಮೆಮೊರಿ ಯೂನಿಟ್ ಅಂತ ಹೇಳಿ ಇದು ಬಹಳಷ್ಟು ನಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಯಥೇಚ್ಛ ಪ್ರಮಾಣದಲ್ಲಿ ಈ ಭಾಗದಿಂದ ಬರುತ್ತೆ. ಸೊ ಒಂದು ಕಿಲೋಬೈಟ್ ಆಗಬೇಕು ಅಂದರೆ ಸೊ ಕಿಲೋಬೈಟ್ ಅಂದರೆ ನಾವು KB ಅಂತ ಹೇಳಿ ಕರಿತೀವಿ. ಮೆಗಾಬೈಟ್ ಅಂದರೆ MB. ಸೊ ಗಿಗಾಬೈಟ್ ಅಂತ ಹೇಳಿದ್ರೆ GB. ಟೆರಾಬೈಟ್ ಅಂತ ಹೇಳಿದ್ರೆ TB. ನಂತರ ಪೆಟಾಬೈಟ್, ಎಕ್ಸಾಬೈಟ್, ಝೆಟಾಬೈಟ್, ಯೋಟೋಬೈಟ್, ಬ್ರೋನೋಬೈಟ್ ಮತ್ತು ಜಿಯೋಪಬೈಟು. ಸೊ ಇಲ್ಲಿ ಏನಾಗುತ್ತೆ, ಒಂದು ಕಿಲೋಬೈಟ್ ಆಗಬೇಕು ಅಂದರೆ 1024 ಬೈಟ್ಗಳು ಬೇಕಾಗತ್ತೆ. ಅದೇ ಒಂದು ಮೆಗಾಬೈಟ್ ಆಗಬೇಕು ಅಂದರೆ 1024 ಕಿಲೋಬೈಟ್ ಆಗಬೇಕಾಗತ್ತೆ. ಅದೇ ಒಂದು ಗಿಗಾಬೈಟ್ ಆಗಬೇಕು ಅಂದರೆ 1024 ಮೆಗಾಬೈಟ್ಗಳು ಬೇಕಾಗತ್ತೆ. ಅದೇ ರೀತಿ ಒಂದು ಟೆರಾಬೈಟ್ ಆಗಬೇಕು ಅಂತ ಹೇಳಿದ್ರೆ 1024 ಗಿಗಾಬೈಟನ್ನು ನಾವು ನೋಡ್ತೀವಿ. ಸೊ ಇದೇ ರೀತಿಯಲ್ಲಿ ಇದೇನಾಗುತ್ತೆ ಮುಂದುವರಿಯುತ್ತೆ. ಸೊ ಮೆಮೊರಿ ಯೂನಿಟ್ನಲ್ಲಿ ಅತಿ ಚಿಕ್ಕದು ಮತ್ತು ಅತಿ ದೊಡ್ಡದು ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೊ ಮೆಮೊರಿ ಯೂನಿಟ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಅತಿ ಚಿಕ್ಕದು ಅಂತ ಹೇಳಿದ್ರೆ ಬಿಟ್. ಸೊ ಬಿಟ್ಟನ್ನು ನಾವು 0 ಮತ್ತು 1ರಲ್ಲಿ ಹೇಳ್ತೀವಿ. ಒಂದು ಬಿಟ್ ಅಂದರೆ 0 ಮತ್ತು 1 ಅಂತ ಹೇಳ್ಬೋದು. ಸೊ ಅತಿ ದೊಡ್ಡದು ಅಂತ ಹೇಳಿದ್ರೆ ಸೊ ಇಲ್ಲಿ ಯೋಟಾ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಜಿಯೋಪಬೈಟ್ ಅಂತ ಹೇಳಿ ತಗೋಬೋದು. ಸೊ ಅತಿ ದೊಡ್ಡದು ಯಾವುದು ಅಂತ ಹೇಳಿದ್ರೆ ಜಿಯೋಪಬೈಟ್ ಅಂತ ಹೇಳಿ ನಾವು ತಗೊಳ್ಬೋದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ.
ಸೊ ಗಣಕಯಂತ್ರವು ಚಾಲನೆಯಲ್ಲಿರುವಾಗ ಒಂದು ಅರೆವಾಹಕ ಸಾಧನವು ಮಾಹಿತಿಯನ್ನು ಸಂಗ್ರಹಿಸುತ್ತೆ, ಹೌದು, ಮತ್ತು ಮಾರ್ಪಡಿಸುತ್ತೆ. ಆದರೆ ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿ ಉಳಿದುಕೊಂಡಿರುತ್ತೆ. ಎಲ್ಲಿ ಉಳ್ಕೊಂಡಿರುತ್ತೆ ಅಥವಾ ಅದನ್ನು ಏನಂತ ಕರಿತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆನ್ಸರ್ ನಾನು ಹೇಳ್ತೀನಿ. ಏನಂತ ಹೇಳಿದ್ರೆ ಫ್ಲ್ಯಾಶ್ ಮೆಮೊರಿ. ಈ ಫ್ಲ್ಯಾಶ್ ಮೆಮೊರಿ ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ, ಸೊ ಈ ಫ್ಲ್ಯಾಶ್ ಮೆಮೊರಿ ಅನ್ನುವಂಥದ್ದು ಮೆಮೊರಿ ಯೂನಿಟ್ನಲ್ಲಿ ನಮಗೆ ರಾಮ್ ಅಂತ ಹೇಳಿ ಬರುತ್ತೆ, ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ ಬರುತ್ತೆ. ಆ ರಾಮಲ್ಲಿ ನಾವು 3 ವಿಧದ ರಾಮ್ಗಳನ್ನು ನೋಡ್ಬೋದು. ಅದರಲ್ಲಿ ಈ ಫ್ಲ್ಯಾಶ್ ಮೆಮೊರಿ ಅಂತ ಬರುವಂಥದ್ದು EPROM ಬರುತ್ತೆ, ಆಯಿತಾ. ಸೊ ಫ್ಲ್ಯಾಶ್ ಮೆಮೊರಿಯಲ್ಲಿರುತ್ತೆ ಅಂದರೆ EPROM ಇರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ROM ಬಗ್ಗೆ ಫಸ್ಟು ನಾವು ತಿಳ್ಕೊಳ್ಳೋಣ. ಸೊ ಒಂದು ಕಂಪ್ಯೂಟರ್ ಮೆಮೊರಿ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಒಂದು ಪ್ರೈಮರಿ ಮೆಮೊರಿ ಹಾಗೂ ಸೆಕೆಂಡರಿ ಮೆಮೊರಿ ಅಂತ ಹೇಳಿ ನಾವು ನೋಡ್ತೀವಿ. ಸೊ ಅದರಲ್ಲಿ ಪ್ರೈಮರಿ ಮೆಮೊರಿ ಅಂತ ಬಂದಂಥ ಸಂದರ್ಭದಲ್ಲಿ ನಮಗೆ ರ್ಯಾಮ್ ಮತ್ತು ROM ಇಂಪಾರ್ಟೆಂಟ್ ಆಗುತ್ತೆ. ರ್ಯಾಮ್ ಅಂತ ಹೇಳಿದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿಬೋದು. ROM ಅಂತ ಹೇಳಿದ್ರೆ ನಾವು ರೀಡ್ ಓನ್ಲಿ ಮೆಮೊರಿ ಅಂತ ಹೇಳಿ ತಗೊಳ್ಬಹುದು. ಸೊ ಈ ರ್ಯಾಮ್ ಅನ್ನುವಂಥದ್ದು ಮದರ್ ಬೋರ್ಡ್ನಲ್ಲಿರುತ್ತೆ. ಸೊ ROM ಕೂಡ ಮದರ್ ಬೋರ್ಡ್ನಲ್ಲೇ ಇರುತ್ತೆ. ಆದರೆ ಈ ಸೆಕೆಂಡರಿ ಮೆಮೊರಿಗಳಿರುತ್ತಲ್ಲ, ಇವು ಮದರ್ ಬೋರ್ಡಲ್ಲಿ ಇರೋದಿಲ್ಲ. ಸೊ ಇವುಗಳನ್ನು ನಾವೇನು ಮಾಡ್ತೀವಿ ಅಂದರೆ ಹೊರಗಡೆಯಿಂದ, ಅಂದರೆ ಒಂದು ಕಂಪ್ಯೂಟರ್ ಅಂತ ತಗೊಂಡಾಗ ನಾವೇನು ಮಾಡ್ತೀವಿ, CD, DVD ಅಥವಾ ಪೆನ್ ಡ್ರೈವ್ಗಳನ್ನು ಹಾಕಿ ಜಾಸ್ತಿ ಮಾಹಿತಿಯನ್ನು ಸಂಗ್ರಹಣ ಮಾಡಲಿಕ್ಕೆ ನೋಡ್ತೀವಿ. ಸೊ ಈ ರೀತಿ ಹೊರಭಾಗದಿಂದ ನಾವು ಏನು ಮೆಮೊರಿಯನ್ನು ಹಾಕೊಳ್ತೀವಿ, ಸೊ ಅದನ್ನು ನಾವು ಸೆಕೆಂಡರಿ ಮೆಮೊರಿ ಅಂತ ಹೇಳಿ ನಾವು ನೋಡ್ತೀವಿ. ಬಟ್ ಅದರ ಒಂದು ಆಪರೇಟಿಂಗ್ ಸಿಸ್ಟಮಲ್ಲಿ ಅಥವಾ ಒಂದು ಕಂಪ್ಯೂಟರ್ ಬರುವಾಗಲೇ ಡಿವೈಸ್ನಲ್ಲಿ ಇರುವಂಥ ಮೆಮೊರಿಯನ್ನು ನಾವು ಪ್ರೈಮರಿ ಮೆಮೊರಿ ಅಂತ ತಗೋತೀವಿ. ಸೊ ಅದರಲ್ಲಿ ರ್ಯಾಮ್ ಮತ್ತು ROM ಬರುತ್ತೆ. ಸೊ ಈ ಒಂದು ರ್ಯಾಮ್ ಇದೆಯಲ್ಲ, ಸೊ ಇದನ್ನು ರ್ಯಾಮ್ ಆಗಿರ್ಬೋದು, ROM ಆಗಿರ್ಬೋದು, ಇವೆರಡನ್ನು ಕೂಡ ನಾವು ಮೇನ್ ಮೆಮೊರಿ ಅಂತ ಹೇಳಿ ತಗೊಳ್ತೀವಿ. ಸೊ ಅದರಲ್ಲಿ ರ್ಯಾಮನ್ನು ನಾವು ವೊಲಟೈಲ್ ಮೆಮೊರಿ ಅಂತ ಹೇಳಿ ತಗೋತೀವಿ. ವೊಲಟೈಲ್ ಮೆಮೊರಿ ಅಂತ ಅಂದರೆ ಏನು ಅಂದರೆ, ವಿದ್ಯುತ್ ಆಫ್ ಆದಾಗ ಅಥವಾ ಒಂದು ಕಂಪ್ಯೂಟರ್ ವರ್ಕ್ ಆಗ್ತಾ ಇರುತ್ತೆ, ಸಡನ್ ಆಗಿ ಅದೇನಾಗುತ್ತೆ, ಆಫ್ ಆಗುತ್ತೆ. ಸೊ ಆಫ್ ಆದಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಮಾಹಿತಿಯನ್ನು ಓಪನ್ ಮಾಡಿದರೂ ಕೂಡ ನೆಕ್ಸ್ಟ್ ಟೈಮ್ ಅದನ್ನು ನಾವು ಓಪನ್ ಮಾಡುವಂಥ ಸಂದರ್ಭದಲ್ಲಿ ಆ ಮಾಹಿತಿ ಅಲ್ಲಿರೋದಿಲ್ಲ. ಅಂದರೆ ಕಾಮನ್ ಆಗಿ ಕಂಪ್ಯೂಟರ್ ಅನ್ನುವಂಥದ್ದು ಓಪನ್ ಆಗುತ್ತೆ. ಸೊ ಅಂದರೆ ಒಂದು ಮಾಹಿತಿಯನ್ನು ಓಪನ್ ಮಾಡಿರ್ತೀವಿ, ಫಾರ್ ಎಕ್ಸಾಂಪಲ್ ಒಂದು ಮೂವಿಯನ್ನು ಓಪನ್ ಮಾಡಿರ್ತೀವಿ, ಬಟ್ ಸಡನ್ನಾಗಿ ಕಂಪ್ಯೂಟರ್ ಆಫ್ ಆಗಿಬಿಡುತ್ತೆ. ಸೊ ಆಫ್ ಆದ ನಂತರದಲ್ಲಿ ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಮೂವಿ ಏನಾಗಿರೋದಿಲ್ಲ, ಓಪನ್ ಆಗಿರೋದಿಲ್ಲ, ಅದು ಎಲ್ಲಿರಬೇಕು ಅಲ್ಲೇ ಹೋಗಿ ಇರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಈ ಒಂದು ಮೆಮೊರಿಯನ್ನು ನಾವು ರ್ಯಾಮ್ ಮೆಮೊರಿ ಅಂತ ತಗೋತೀವಿ. ಬಟ್ ಆದರೆ ROM ಹಾಗಲ್ಲ. ROMಲ್ಲಿ ಏನಾಗಿರುತ್ತೆ ಅಂದರೆ ರೀಡ್ ಓನ್ಲಿ ಮೆಮೊರಿ ಏನಿದೆ, ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಇದನ್ನು ನಾವು ನಾನ್ ವಾಲಟೈಲ್ ಮೆಮೊರಿ ಅಂತ ತಗೋತೀವಿ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಮೂವಿಯನ್ನು ಓಪನ್ ಮಾಡಿದ್ರೂ ಕೂಡ ಅದೇನಾಗಿರುತ್ತೆ, ಸೊ ROMಲ್ಲಿ ಅದು ಫೀಡ್ ಆಗಿರುತ್ತೆ ಅಥವಾ ಆ ROMಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ರ್ಯಾಮ್ ಅಂತ ಬಂದಾಗ ನಾವು 2 ರೀತಿಯಾದಂಥ ರ್ಯಾಮ್ಗಳನ್ನು ನಾವು ನೋಡ್ತೀವಿ. ಸೊ ಯಾವುದು ಅಂತ ಹೇಳಿದ್ರೆ, ಒಂದು ಸ್ಟ್ಯಾಟಿಕ್ ರ್ಯಾಮ್ ಅಂತ ಹೇಳಿ, ಮತ್ತೊಂದು ಡೈನಮಿಕ್ ರ್ಯಾಮ್ ಅಂತ ಹೇಳಿ ನೋಡ್ತೀವಿ. ROM ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಾವು 3 ರೀತಿಯಾದಂಥ ROMನ್ನು ನೋಡ್ಬೋದು. ಒಂದು PROM, EPROM ಮತ್ತು EEPROM ಅಂತ ಹೇಳಿ. ಸೊ PROM ಅಂತ ಹೇಳಿದ್ರೆ ಪ್ರೋಗ್ರಾಮ್ಡ್ ROM ಅಂತ ಹೇಳಿ, ಅಂದರೆ ಈಗ ಆಲ್ರೆಡಿ ಪ್ರೋಗ್ರಾಮ್ ಮಾಡಿ ಈ ಒಂದು ರೀಡ್ ಓನ್ಲಿ ಮೆಮೊರಿಯನ್ನು ಮಾಡಿರ್ತಾರೆ, ಅಂದರೆ ಡಿವೈಸ್ ಮಾಡುವಂಥ ಸಂದರ್ಭದಲ್ಲಿ ಪ್ರೋಗ್ರಾಮ್ ಮಾಡಿ ಸೆಟ್ ಮಾಡಿ ಬಿಟ್ಟಿರ್ತಾರೆ. ಸೊ ನಂತರದಲ್ಲಿ EPROM ಅಂತ ಅಂದರೆ ಎರಾಸಬಲ್ ಪ್ರೋಗ್ರಾಮ್ಡ್ ROM ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿರುವಂಥ ಪ್ರೋಗ್ರಾಮನ್ನು ನಾವು ಸ್ವಲ್ಪ ಮಟ್ಟಿಗೆ ಏನು ಮಾಡ್ಬೋದು, ಎರಾಸ್ ಮಾಡ್ಬೋದು. ನಂತರದಲ್ಲಿ EEPROM ಅಂತ ಬಂದಿರುತ್ತೆ. EEPROM ಅಂತ ಅಂದರೆ ಎಲೆಕ್ಟ್ರಾನಿಕ್ ಎರಾಸಬಲ್ ಪ್ರೋಗ್ರಾಮ್ ROM ಅಂತ ಹೇಳಿ ತಗೋತೀವಿ. ಅಂದರೆ ಇಲ್ಲಿ ಎಲೆಕ್ಟ್ರಾನಿಕನ್ನು ಬಳಕೆ ಮಾಡೋದ್ರ ಮೂಲಕ ಎರೇಸನ್ನು ಮಾಡಿ ಪ್ರೋಗ್ರಾಮ್ ಮಾಡುವಂತಹ ಒಂದು ರೀಡ್ ಓನ್ಲಿ ಮೆಮೊರಿ ಆಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ನಂತರದಲ್ಲಿ ನಾವು ಸೆಕೆಂಡರಿ ಮೆಮೊರಿ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಮ್ಯಾಗ್ನೆಟಿಕ್ ಡಿಸ್ಕ್, ಆಪ್ಟಿಕಲ್ ಡಿಸ್ಕ್ ಮತ್ತು ಫ್ಲ್ಯಾಶ್ ಮೆಮೊರಿ ಅಂತ ನೋಡ್ತೀವಿ. ಸೊ ಮ್ಯಾಗ್ನೆಟಿಕ್ ಡಿಸ್ಕಲ್ಲಿ ನಾವು ಹಾರ್ಡ್ ಡಿಸ್ಕ್ ಮತ್ತು ಫ್ಲಾಪಿ ಡಿಸ್ಕ್ ಇರುತ್ತೆ. ಆಪ್ಟಿಕಲ್ ಡಿಸ್ಕಲ್ಲಿ ನಾವು CD ಮತ್ತು DVD ಇರುತ್ತೆ. ನಂತರ ಫ್ಲಾಪಿ ಮೆಮೊರಿಯಲ್ಲಿ ಪೆನ್ ಡ್ರೈವ್ ಮತ್ತು ಮೆಮೊರಿ ಕಾರ್ಡ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲೊಂದು ಕಂಪ್ಯೂಟರ್ ಸಿಸ್ಟಮಲ್ಲಿ ಈ ಒಂದು ಮೆಮೊರಿ ಹೇಗೆ ವರ್ಕ್ ಆಗುತ್ತೆ, ರ್ಯಾಮ್ ಅಥವಾ ROM ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಇದು CPU. ನಂತರದಲ್ಲಿ ಇಲ್ಲಿ ಕೆಚೆ ಮೆಮೊರಿ ಅಂತ ಕೊಟ್ಟಿದ್ದಾರೆ ಅಥವಾ ಕ್ಯಾಶ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವೇನಂತ ಕರಿಬೋದು,
ಎಸ್ ರ್ಯಾಮ್ ಅಂತ ಹೇಳಿ ತಗೊಳ್ಬೋದು. ಎಸ್ ರ್ಯಾಮ್ ನಾನು ಹೇಳಿದೆ ಅಲ್ವ, ರ್ಯಾಮಲ್ಲಿ 2 ಭಾಗ ಇರುತ್ತೆ ಅಂತ, ಇದು ಎಸ್ ರ್ಯಾಮ್ ಆಗಿರುತ್ತೆ. ಸೊ ಈ ರ್ಯಾಮ್ ಇದೆಯಲ್ಲ, ಸೊ ಇದನ್ನು ನಾವು ಡಿ ರ್ಯಾಮ್ ಅಂತ ತಗೊಳ್ತೀವಿ, ಡಿ ರ್ಯಾಮ್. ಓಕೆ, ನಂತರದಲ್ಲಿ ಇದು ಹಾರ್ಡ್ ಡಿಸ್ಕ್. ಸೊ ಈಗ ಒಂದು ಮೂವಿಯನ್ನು ಓಪನ್ ಮಾಡ್ತೀನಿ ನಾನು. ಕಂಪ್ಯೂಟರ್ಗೆ ಹೋಗಿ ನಾನು ಒಂದು ಮೂವಿಯನ್ನು ಈ ರೀತಿ ಕ್ಲಿಕ್ ಮಾಡಿದೆ. ಸೊ ಕ್ಲಿಕ್ ಮಾಡಿದಾಗ ಅದು ಹಾರ್ಡ್ ಡಿಸ್ಕಲ್ಲಿ ಇರುತ್ತೆ. ಹಾರ್ಡ್ ಡಿಸ್ಕಿಂದ ಏನಾಗುತ್ತೆ, ಅದು ಡಿ ರ್ಯಾಮ್ಗೆ ಹೋಗುತ್ತೆ. ಡಿ ರ್ಯಾಮಿಂದ ಎಸ್ ರ್ಯಾಮ್ಗೆ ಬರುತ್ತೆ. ಎಸ್ ರ್ಯಾಮಿಂದ ಸಿ ಪಿ ಯುಗೆ ಹೋಗಿ ಆ ಮೂವಿ ಏನಾಗುತ್ತೆ, ಆನ್ ಆಗುತ್ತೆ. ಆಯಿತಾ? ಸೊ ಆನ್ ಆಗುತ್ತೆ. ಎಗೇನ್ ಇದೇನಾಗುತ್ತೆ, ಈ ಆನ್ ಆಗಿರುವಂಥ ಮೂವಿಯನ್ನು ನಾನೇನು ಮಾಡ್ತೀನಿ, ಈ ರ್ಯಾಮಲ್ಲಿ ನೋಡ್ತಾ ಇರ್ತೀನಿ. ಈ ರ್ಯಾಮಲ್ಲಿ ಈ ಮೂವಿಯನ್ನು ನೋಡ್ತಾ ಇರ್ತೀನಿ. ಆದರೆ ಈ ರ್ಯಾಮಲ್ಲಿ ಮೂವಿಯನ್ನು ನೋಡುವಂಥ ಸಂದರ್ಭದಲ್ಲಿ ಏನಾದ್ರೂ ಕಂಪ್ಯೂಟರ್ ಆಫ್ ಆಯಿತು ಅಂದರೆ ಅದೇನಾಗಿರುತ್ತೆ, ರ್ಯಾಮಲ್ಲಿರಲ್ಲ, ಅದೇನಾಗಿರುತ್ತೆ ಅಗೇನ್ ಹಾರ್ಡ್ ಡಿಸ್ಕಿಗೆ ಬಂದಿರುತ್ತೆ. ಸೊ ಹಾಗಾಗಿನೇ ನಾವು ಹೇಳುವಂಥದ್ದು ರ್ಯಾಮ್ ಅನ್ನುವಂಥದ್ದು ವಾಲಟೈಲ್ ಮೆಮೊರಿ ಅಂತ ಹೇಳಿ. ಸೊ ಇಲ್ಲಿ ಹೇಳಿದ್ನಲ್ಲ ಕ್ಯಾಶ್ ಮೆಮೊರಿ ಅಥವಾ ಕ್ಯಾಚೆ ಮೆಮೊರಿ ಅಂತ ಹೇಳಿ. ಸೊ ಎಸ್ ರ್ಯಾಮು ಆ್ಯಕ್ಚುಲಿ ಇದು ತುಂಬ ಸ್ಪೀಡಾಗಿ ಕೆಲಸ ಮಾಡುವಂತಹ ಮೆಮೊರಿ ಆಗಿರುತ್ತೆ. ಸೊ ಸಿ ಪಿ ಯು ಅತಿ ಹೆಚ್ಚು ವೇಗವಾಗಿ ಕೆಲಸ ಮಾಡುತ್ತೆ ಅನ್ನೋದಾದರೆ, ಸೊ ಅದರಿಂದ ಸ್ವಲ್ಪ ಕೆಳಗಡೆ ನಾವೇನು ಮಾಡ್ಬೋದು, ಎಸ್ ರ್ಯಾಮ್ ಅಂತ ತಗೊಳ್ಬೋದು ಅಥವಾ ಕ್ಯಾಶ್ ಮೆಮೊರಿ ಅಂತ ಹೇಳಿ ತಗೊಳ್ಬೋದು. ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟು. ದೂರ ಸಂಪರ್ಕದ ನೆಟ್ವರ್ಕ್ ವಿಸ್ತಾರವಾದ ಭೌಗೋಳಿಕ ಪ್ರದೇಶವಾದ ರಾಜ್ಯ ಮತ್ತು ದೇಶವನ್ನು ವ್ಯಾಪಿಸಿದಾಗ ಅದನ್ನು ಏನಂತ ಕರಿತೀವಿ ಅಂದರೆ, ಒಂದು ನೆಟ್ವರ್ಕು ರಾಜ್ಯ ಮತ್ತು ದೇಶದ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಿದೆ ಅಂದರೆ ಅದನ್ನು ನಾವು ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಸೊ ಈ ನೆಟ್ವರ್ಕ್ಗಳು ಅಂತ ಬಂದಂಥ ಸಂದರ್ಭದಲ್ಲಿ ನಮಗೆ ಬಹಳ ರೀತಿಯಾದಂಥ ನೆಟ್ವರ್ಕ್ಗಳನ್ನು ನಾವು ನೋಡ್ಬೋದು. ಸೊ ಅದರಲ್ಲಿ ಪ್ಯಾನ್ ಅಂದರೆ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ. ಸೊ ಇದು ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ನೆಟ್ವರ್ಕ್. ಅಂದರೆ ಒಂದು ವ್ಯಕ್ತಿಯ ಸುತ್ತ ಒಂದು 10 ಮೀಟರ್, ಜಸ್ಟ್ 10 ಮೀಟರ್ ಒಳಗಡೆ ಇರುವಂಥ ಒಂದು ನೆಟ್ವರ್ಕನ್ನು ನಾವು ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಉದಾಹರಣೆಗೆ ಒಂದು ಬ್ಲೂಟೂತನ್ನು ನಾವು ಓಪನ್ ಮಾಡಿಕೊಂಡ್ರೆ ಫೋನಲ್ಲಿ ನಮಗೆ ಆ ಒಂದು ವ್ಯಾಪ್ತಿ ಏನಾಗಿರುತ್ತೆ ಅಂದರೆ ಕೇವಲ 10 ಮೀಟರ್ ಇರುತ್ತೆ. ಸೊ ಇದನ್ನು ನಾವು ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತ ತಗೊಳ್ತೀವಿ. ನಂತರ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ. ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿದ್ರೆ ಇದು ಒಂದು ಕಟ್ಟಡ ಅಂತ ತಗೊಂಡಾಗ ಒಂದು ಕಟ್ಟಡದ ಒಳಗಡೆ ಇರುವಂಥ ಒಂದು ನೆಟ್ವರ್ಕ್ ಆಗಿರುತ್ತೆ. ಸೊ ಇದೊಂದು 10 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಇರುವಂತಹ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ಬೋದು. ಅದು ಒಂದು ಶಾಲೆ ಕಟ್ಟಡ ಆಗಿರ್ಬೋದು ಅಥವಾ ಒಂದು ಕಂಪನಿ ಆಗಿರಬಹುದು. ಸೊ ಇದರೊಳಗಡೆ ಇರುವಂಥ ಒಂದು ನೆಟ್ವರ್ಕನ್ನು ನಾವೇನಂತ ಕರಿತೀವಿ, ಲ್ಯಾನ್ ಅಂತ ಹೇಳಿ ಕರಿತೀವಿ. ನಂತರ ಮ್ಯಾನ್. ಸೊ ಮ್ಯಾನ್ ಅಂತ ಹೇಳಿದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ತಗೋತೀವಿ. ಸೊ ಇದೇನಾಗುತ್ತೆ, 40 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಅಂದರೆ ಮೆಟ್ರೋಪಾಲಿಟನ್ ಅಂದರೆ ಒಂದು ಸಿಟಿ, ಆ ಸಿಟಿ ಒಳಗಡೆ ಇದೊಂದು ಸಿಟಿ ಅಂದ್ಕೊಳ್ಳಿ, ನಂದು ಇಲ್ಲೊಂದು ಕಂಪ್ನಿ ಇದೆ, ಇಲ್ಲೊಂದು ಕಂಪ್ನಿ ಇದೆ, ಮತ್ತೊಂದು ಬಿಲ್ಡಿಂಗ್ ಇದೆ, ಹಾಗೆ ಇಲ್ಲಿ ಸಂಬಂಧಪಟ್ಟಂಥ ಮತ್ತೊಂದು ಒಂದು ಬ್ರ್ಯಾಂಚ್ ಇದೆ ಅನ್ನುವಾಗ ಈ ಒಂದು ಏನು ಏರಿಯಾ ಇರುತ್ತಲ್ಲ, ಸೊ ಈ ಏರಿಯಾವನ್ನು ನಾವೇನಂತ ಕರಿತೀವಿ, ಮ್ಯಾನ್ ಅಂತ ಕರಿತೀವಿ. ಹಾಗಾಗಿ 40 ಕಿಲೋಮೀಟರ್ ಅಂತ ಹೇಳಿ ನಾವು ತಗೊಳ್ಬೋದು. ಸೊ ಅದೇ ನಾವು ವ್ಯಾನ್ ಅಂತ ಹೇಳಿದ್ರೆ, ಸೊ ಇದನ್ನು ವೈಲ್ಡ್ ಏರಿಯಾ ನೆಟ್ವರ್ಕ್ ಅಂತ ತಗೋತೀವಿ. ಇದು 40 ಕಿಲೋಮೀಟರ್ ಮೇಲೆ ಏನಿರುತ್ತಲ್ಲ ಆ ಒಂದು ನೆಟ್ವರ್ಕ್ ಅಂತ ಹೇಳಿ ತಗೋತೀವಿ. ಫಾರ್ ಎಕ್ಸಾಂಪಲ್ ಇವತ್ತು ಇಂಟರ್ನೆಟ್ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿದಾಗ ನಮಗೆ ಇಂಟರ್ನೆಟ್ ಅನ್ನುವಂಥದ್ದು ವೈಲ್ಡ್ ಏರಿಯಾ ನೆಟ್ವರ್ಕ್ ಆಗಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ನೋಡ್ಬೋದು. ಸೊ ಇಲ್ಲಿ ದೇಶ ಆಗಿರ್ಬೋದು ಅಥವಾ ವಿದೇಶದಲ್ಲೆಲ್ಲ ಅಂದರೆ ವಿಶ್ವವ್ಯಾಪ್ತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ನೆಟ್ವರ್ಕ್ ಅಂತ ಬಂದಂಥ ಸಂದರ್ಭದಲ್ಲಿ ನಮಗೆ ಟೊಪೊಲಜಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ನಾವು ಯಾವ್ಯಾವ ರೀತಿಯಾದಂಥ ಟೊಪೊಲಜಿಗಳನ್ನು ನಾವು ನೋಡ್ಬೋದು ಅಂತ ಹೇಳಿದ್ರೆ, ಬಸ್ ಟೊಪೊಲಜಿ ಅಂತ ಬರುತ್ತೆ. ಸೊ ಇದನ್ನು ನಾವು ಕೇಬಲ್ ಅಥವಾ ಲೈನರ್ ಟೊಪೊಲಜಿ ಅಂತ ಕೂಡ ಕರಿತೀವಿ. ಯಾಕೆಂದರೆ ನೋಡಿ ಇಲ್ಲಿ ಕೇವಲ ಒಂದೇ ಒಂದು ಲೈನ್ ಇದೆಯಲ್ಲ, ಸೊ ಹಾಗಾಗಿ ಇದನ್ನು ಒಂದು ಲೈನರ್ ಟೊಪೊಲಜಿ ಅಂತ ಕೂಡ ಕರಿತೀವಿ. ಕೇವಲ ಒಂದೇ ಒಂದು ಕೇಬಲ್ ವೈರಿಂದ ಇನ್ನಿತರ ಡಿವೈಸ್ಗಳಿಗೆ ಏನಾಗಿರುತ್ತೆ ಅಂದರೆ ಇಲ್ಲಿ ನೆಟ್ವರ್ಕ್ ಅನ್ನುವಂಥದ್ದು ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಬಸ್ ಟೊಪೊಲಜಿ ಅಂತ ಹೇಳಿ ಕರಿತೀವಿ ಅಥವಾ ಲೈನರ್ ಟೊಪೊಲಜಿ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲೇನಾಗಿರುತ್ತೆ ಅಂದರೆ ಇಲ್ಲಿ ಒಂದು ಕೇಬಲ್ ವೈರ್ ಇದೆಯಲ್ಲ, ಇದು ಎಲ್ಲ ಕಂಪ್ಯೂಟರ್ಗಳಿಗೆ ಎಲ್ಲ ಡಿವೈಸ್ಗಳಿಗೆ ಏನಾಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಈ ಲೈನ್
ಏನು ಈ ಕೇಬಲ್ ವೈರ್ ಇರುತ್ತಲ್ಲ, ಇದೇನಾದರೂ ಕೆಟ್ಟೋಯ್ತು ಅಂತ ಹೇಳಿದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಫೇಲ್ ಆಯಿತು ಅಂದರೆ, ಸೊ ಎಂಟೈರ್ ಡಿವೈಸ್ಗಳೇನಾಗಿರುತ್ತೆ ಅದು ಕೂಡ ಫೇಲ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ನಂತರ ರಿಂಗ್ ಟೊಪೊಲಜಿ. ಸೊ ರಿಂಗ್ ಟೊಪೊಲಜಿ ಅಂದರೆ, ಸೊ ನೋಡಿದೆ ಈ ಥರ ರಿಂಗ್ ಇದೆ. ಸೊ ಈ ರಿಂಗಲ್ಲಿ ಏನಾಗುತ್ತೆ, ಇದನ್ನು ಸರ್ಕುಲರ್ ಟೊಪೊಲಜಿ ಅಂತ ಕೂಡ ಕರಿಬೋದು. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಕಂಪ್ಯೂಟರ್ ಏನಾಗಿರುತ್ತೆ, ಕನೆಕ್ಟ್ ಆಗಿರುತ್ತೆ ಒಂದಕ್ಕೊಂದು. ಸೊ ಇಲ್ಲೇನಾದರೂ ಒಂದು ಕಂಪ್ಯೂಟರ್ ಫೇಲ್ ಆಯಿತು ಅಂದರೆ ಇನ್ನಿತರ ಎಲ್ಲ ಕಂಪ್ಯೂಟರ್ಗಳು ಕೂಡ ಫೇಲ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ನಂತರ ಸ್ಟಾರ್ ಟೊಪೊಲಜಿ. ಸೊ ಇದನ್ನು ಅತಿ ದೊಡ್ಡ ನೆಟ್ವರ್ಕ್ ಅಂತಲೂ ಕೂಡ ಕರಿತೀವಿ. ಯಾಕೆ ಅಂದರೆ ಇಲ್ಲಿ ಮಧ್ಯೆ ಇದೆಯಲ್ಲ, ಸೊ ಇದನ್ನು ನಾವು ಹಬ್ ಅಥವಾ ಸ್ವಿಚ್ ಅಂತ ಹೇಳಿ ತಗೋತೀವಿ. ಸೊ ಈ ಒಂದು ಸ್ವಿಚ್ಚನ್ನು ಒಂದು ಬಳಕೆ ಮಾಡೋದ್ರ ಮೂಲಕ ಎಲ್ಲ ಕಂಪ್ಯೂಟರ್ಗಳನ್ನು ಏನು ಮಾಡಲಾಗುತ್ತೆ, ಇಲ್ಲಿ ಕನೆಕ್ಟ್ ಮಾಡಲಾಗುತ್ತೆ. ಸೊ ಇಲ್ಲೇನಾದರೂ ಹಬ್ ಅಥವಾ ಸ್ವಿಚ್ ಏನಾದರೂ ಫೇಲ್ ಆಯಿತು ಅಂದರೆ ಇನ್ನಿತರ ಎಲ್ಲ ಕಂಪ್ಯೂಟರ್ಗಳು ಕೂಡ ಫೇಲ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸೊ ನಂತರದಲ್ಲಿ ಟ್ರೀ ಟೊಪೊಲಜಿ. ಸೊ ಟ್ರೀ ಟೊಪೊಲಜಿ ಇದೆಯಲ್ಲ, ಇದು 2 ಟೊಪೊಲಜಿಗಳನ್ನು ಸೇರಿಸಿ ಆಗುತ್ತೆ. ಯಾವುದು ಅಂದರೆ ಒಂದು ಬಸ್ ಟೊಪೊಲಜಿ ಮತ್ತೊಂದು ಸ್ಟಾರ್ ಟೊಪೊಲಜಿ. ಇವೆರಡು ಸೇರಿ ಆಗುವಂಥದ್ದು ಯಾವುದು ಅಂದರೆ ಟ್ರೀ ಟೊಪೊಲಜಿ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಲೈನರ್ ಅಥವಾ ಒಂದು ಕೇಬಲ್ ವೈರು ಕೂಡ ಮೂಲಕನೂ ಕೂಡ ಇಲ್ಲಿ ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡಲಾಗುತ್ತೆ. ಜೊತೆಗೆ ಈ ರೀತಿ ಒಂದು ಹಬ್ಬನ್ನು ಯೂಸ್ ಮಾಡಿ ಅಥವಾ ಒಂದು ಸ್ವಿಚ್ಚನ್ನು ಯೂಸ್ ಮಾಡಿ ಕೂಡ ಇಲ್ಲಿ ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ನಂತರ ಬಂದು ಮೆಸ್ ಟೊಪೊಲಜಿ. ಈ ಮೆಸ್ ಅಂದರೆ ಏನು ಗೊತ್ತಾ, ಇಲ್ಲಿ ನೋಡುವಾಗಲೇ ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರತಿಯೊಂದು ಕಂಪ್ಯೂಟರ್ಗಳು ಅಥವಾ ಪ್ರತಿಯೊಂದು ಬಿಲ್ಡಿಂಗ್ನಲ್ಲಿರುವಂಥ ಕಂಪ್ಯೂಟರ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ನೋಡಿ, ಇದಕ್ಕೆ ಕನೆಕ್ಟ್ ಆಗಿದೆ, ಇದಕ್ಕೂ ಕನೆಕ್ಟ್ ಆಗಿದೆ. ಸೊ ಇದು ಈ ಒಂದು ಟೊಪೊಲಜಿ ಬಂದಾಗ ಇದು ಕನೆಕ್ಟ್ ಆಗಿದೆ, ಇದು ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಇದನ್ನು ಒಂದು ಮೆಸ್ ಟೊಪೊಲಜಿ ಅಂತ ಹೇಳಿ ನಾವು ಕರಿತೀವಿ. ಸೊ ಪ್ರಶ್ನೆಯನ್ನು ನೋಡೋಣ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅಂತ ಬಂದಾಗ ಯುನಿಕ್ಸ್ ಇದೆ, ಲಿನಕ್ಸ್ ಇದೆ, ವಿಂಡೋಸ್ ಇದೆ, ವಿನಕ್ಸ್ ಇಲ್ಲ. ಸೊ ಹಾಗಾಗಿ ವಿನಕ್ಸ್ ಇಸ್ ಎ ರಾಂಗ್ ಆನ್ಸರ್ ಅಂತ ಹೇಳ್ಬೋದು. ಸೊ ಆಪರೇಟಿಂಗ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಅಂದರೆ ಇಲ್ಲೇ ಉದಾಹರಣೆ ನೋಡಿದ್ವಿ, ವಿಂಡೋಸ್. ವಿಂಡೋಸ್ ಆಗಿರ್ಬೋದು, ಹ್ಯಾಂಡ್ರಾಯ್ಡ್ ಆಗಿರ್ಬೋದು. ಸೊ ಇವುಗಳನ್ನು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದೇನು ಕೆಲಸ ಮಾಡುತ್ತೆ ಅಂದರೆ, ಯೂಸರ್ ಏನು ನಾವು ಒಂದು ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಿರ್ತೀವಿ. ಸೊ ಇಲ್ಲಿ ಹಾರ್ಡ್ವೇರ್ ಅಂತ ತಗೊಂಡ್ರೆ, ಸೊ ಇದು ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ನಲ್ಲೇ ಪ್ರತಿಯೊಂದು ಅಪ್ಲಿಕೇಶನ್ಗಳು ಕೂಡ ಸ್ಟೋರ್ ಆಗಿರುತ್ತೆ. ಸೊ ಯೂಸರ್ ನಾನೇನು ಮಾಡ್ತೀನಿ, ಒಂದು ಅಪ್ಲಿಕೇಶನನ್ನು ಓಪನ್ ಮಾಡ್ತೀನಿ. ಯಾವುದು, ಒಂದು MS ವರ್ಡನ್ನು ಓಪನ್ ಮಾಡ್ತೀನಿ. MS ವರ್ಡಲ್ಲಿ ನಾನು ಡಾಕ್ಯುಮೆಂಟ್ ಮಾಡಬೇಕು. ಸೊ MS ವರ್ಡನ್ನು ನಾನು ಓಪನ್ ಮಾಡಬೇಕು. ಸೊ ಈ MS ವರ್ಡು ಹಾರ್ಡ್ವೇರಲ್ಲಿರುತ್ತೆ. ಸೊ ಈ ಹಾರ್ಡ್ವೇರಿಂದ ಈ ಒಂದು MS ವರ್ಡು ಓಪನ್ ಆಗೋ ರೀತಿಯಲ್ಲಿ ಪ್ರೊಸೆಸ್ ಮಾಡುವಂತಹ ಮಧ್ಯವರ್ತಿ ಯಾರು ಅಂದರೆ ಆಪರೇಟಿಂಗ್ ಸಿಸ್ಟಮ್. ಯಾವುದೇ ಅಪ್ಲಿಕೇಶನನ್ನು ಓಪನ್ ಮಾಡಬೇಕು ಅಂದರೆ ಅಥವಾ ಯಾವುದೇ ಒಂದು ಸಿಸ್ಟಮಲ್ಲಿರುವಂತಹ ಒಂದು ಏನಂತ ಡಾಕ್ಯುಮೆಂಟನ್ನು ಓಪನ್ ಮಾಡಬೇಕು ಅಂದರೆ ಅದನ್ನು ಹಾರ್ಡ್ವೇರ್ಗೆ ಹೋಗಿ ಅದನ್ನು ಪ್ರೊಸೆಸ್ ಮಾಡುವಂಥದ್ದು ಏನಿರುತ್ತಲ್ಲ ಆ ಕೆಲಸವನ್ನು ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಹಾಗಾಗಿ ಆಪರೇಟಿಂಗ್ ಸಿಸ್ಟಮ್ ಅನ್ನೋಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಕರಿಬಹುದು. ಸೊ ಉದಾಹರಣೆಗೆ ನಾವು ವಿಂಡೋಸನ್ನು ನೋಡಿದ್ವಿ, ಹ್ಯಾಂಡ್ರಾಯ್ಡನ್ನು ನೋಡಿದ್ವಿ. ಸೊ ಅದೇ ರೀತಿಯಲ್ಲಿ ಆ್ಯಪಲ್ ಇದೆ, ಅಷ್ಟೇ ಅಲ್ಲದೆ ಒಬಾಡ ಅಂತ ಕೂಡ ಇದೆ. ಅದ್ರ ಜೊತೆಗೆ ನಾವು IBM ಅನ್ನು ನೋಡ್ತೀವಿ, ಮತ್ತು ಉಬಂಟು ಅಂತ ಹೇಳಿ ಬರುತ್ತೆ. ನಂತರ ಯುನಿಕ್ಸ್ ಅಂತ ಬರುತ್ತೆ. ಈಗ ಆಲ್ರೆಡಿ ನೋಡಿರೋ ಹಾಗೆ ಯುನಿಕ್ಸ್ ಇದೆಯಲ್ಲ, ಸೊ ಇದು ಅಮೇರಿಕಾ ದೇಶ ಕಂಡಿಡಿದಂತಹ ಒಂದು ಏನಂತ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ ತಗೊಳ್ಬೋದು. ಸೊ ನಮಗೆ ವಿಂಡೋಸ್ ಮತ್ತು ಹ್ಯಾಂಡ್ರಾಯ್ಡ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ವಿಂಡೋಸನ್ನು ನೋಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ವರ್ಷನ್ಗಳನ್ನು ನೋಡ್ತೀವಿ. ಸೊ ವಿಂಡೋಸು 1985ರಿಂದ ಪ್ರಾರಂಭ ಆಗಿದ್ದರಿಂದ ಹಿಡಿದು ನಂತರ ವಿಂಡೋಸ್ 3.1, ವಿಂಡೋಸ್ 95, ವಿಂಡೋಸ್ XP, ವಿಂಡೋಸ್ 7, 8, 10 ಆ್ಯಂಡ್ 11 ಈ ರೀತಿ ಏನಾಗಿರುತ್ತೆ, ಪ್ರತಿ ಒಂದು ಅಪ್ಡೇಟ್ ಬಂದಾಗಲೂ ಕೂಡ ಅದು ವರ್ಷನ್ಗಳು ಚೇಂಜ್ ಆಗ್ತಾ ಇರುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ಹ್ಯಾಂಡ್ರಾಯ್ಡ್ಗೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ವರ್ಷನ್ಗಳು. ಏನಕ್ಕೆ ಅಂದರೆ ಹ್ಯಾಂಡ್ರಾಯ್ಡ್ ಅವರು ಒಂಥರ ಡಿಫ್ರೆನ್ಸ್. ಹೇಗೆ ಅಂದರೆ ಈ ABCD ಏನಿರ್ತಾವಲ್ಲ, ಸೊ ಆ ಒಂದು ಇದರಲ್ಲಿ ಏನು ಮಾಡ್ತಾರೆ, ಒಂದೊಂದಕ್ಕೂ ಒಂದೊಂದು ಹೆಸರನ್ನು ಕೊಟ್ಕೊಂಡು ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಹ್ಯಾಂಡ್ರಾಯ್ಡ್ ಅಂತ ಹೇಳಿ, ಸೊ ಹ್ಯಾಂಡ್ರಾಯ್ಡ್ 1.0. ಸೊ ನಂತರ ಕಪ್ ಕೇಕ್, ಸೊ ಇಲ್ಲಿ C ಬಂತು. ನಂತರ ಡೊನಾಂಟ್ ಇದೆ, ಸೊ D ಬಂತು. ಈ ರೀತಿಯಲ್ಲಿ E ಇದೆ,
ಎಫ್ ಇದೆ, ಜಿ ಗಿಂಗರ್ ಬ್ರೆಡ್ ಇದೆ, ಹನಿ ಕಾಂಬ್ ಇದೆ, ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಇದೆ, ಜೆಲ್ಲಿ ಬೀನ್ ಆಗಿರ್ಬೋದು, ಕಿಕ್ ಕ್ಯಾಟು, ಲಾಲಿಪಾಪು. ಸೊ ಈ ರೀತಿ ಏನಾಗಿದೆ ಅಂದರೆ ABCD ರೀತಿಯಲ್ಲಿ ಹೋಗಿದ್ದಾರೆ. ಸೊ ಪ್ರೆಸೆಂಟ್ ನಾವು 2021 ಈಚೆಗೆ 112 ವರ್ಷನನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರೆಸೆಂಟ್ 12 ಇದೆ ಅಂತ ಅಂದ್ಕೊಳ್ತೀನಿ. ಎಸ್, ಓಕೆ. ಸೊ ಪ್ರಶ್ನೆ ನೋಡೋಣ. ವಿಶೇಷ ಶಿಕ್ಷಣ ಕೋರ್ಸ್ಗಳು ಈ ಮಂಡಳಿಯ ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂತೇಳಿ. ಸೊ ಭಾರತೀಯ ವಿಶೇಷ ಶಿಕ್ಷಣ ಮಂಡಳಿ, ಭಾರತೀಯ ಪುನರ್ವಸತಿ ಮಂಡಳಿ, ರಾಷ್ಟ್ರೀಯ ಶಿಕ್ಷಣ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಮಂಡಳಿ ಅಂತ ಇದೆ. ಸೊ ಆನ್ಸರ್ ಬಂದು ಭಾರತೀಯ ಪುನರ್ವಸತಿ ಮಂಡಳಿ. ಈ ಒಂದು ಸಂಸ್ಥೆ ವಿಶೇಷ ಶಿಕ್ಷಣ ಕೋರ್ಸ್ಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಅನ್ನೋದನ್ನು ನೋಡ್ಬೋದು. ಸೊ ನೋಡೋಣ RCIನ ಬಗ್ಗೆ. ಸೊ RCI ಅಂದರೆ ಪುನರ್ವಸತಿ ಮಂಡಳಿ ಅಂತ ಹೇಳಿ ನೋಡಿದ್ವಿ. ಇದು 1992ರಲ್ಲಿ ಒಂದು ಆ್ಯಕ್ಟ್ ಪಾಸ್ ಆಗುತ್ತೆ, RCI ಅಂತ ಹೇಳಿ. ಅದರ ಒಂದು ಅಂಗವಾಗಿ ಜಾರಿಯಾಗಿರುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು, ಅಥವಾ ಸ್ಥಾಪನೆ ಆಗಿರುವ ಸಂಸ್ಥೆ ಅಂತ ಹೇಳ್ಬೋದು. ಸೊ ಇದೇನು ಮಾಡುತ್ತೆ ಅಂದರೆ ರೆಗ್ಯುಲೇಟ್ಸ್ ದ ಟ್ರೈನಿಂಗ್ ಆಫ್ ಪ್ರೊಫೆಷನಲ್ಸ್ ಇನ್ ದ ಡಿಸಬಿಲಿಟಿ ಸೆಕ್ಟರ್ ಅಂತ ಹೇಳಿ ನೋಡ್ಬೋದಾಗಿದೆ. ಅಂದರೆ ಈ ಒಂದು ಸಂಸ್ಥೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ನಾನು ವಿಶೇಷ ವ್ಯಕ್ತಿಗಳು ಅಂತ ತಗೊಳ್ತೀನಿ. ವಿಶೇಷ ವ್ಯಕ್ತಿಗಳ ಪುನರ್ವಸತಿ ಕ್ಷೇತ್ರದಲ್ಲಿ ತರಬೇತಿ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ನಿಯಂತ್ರಣ ಮಾಡುತ್ತೆ, ಮತ್ತು ವಿಶೇಷ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಂತಹ ವೃತ್ತಿಪರರಿಗೆ ತರಬೇತಿ ಕೋರ್ಸ್ಗಳ ಪ್ರಮಾಣೀಕರಣವನ್ನು ಕೂಡ ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಒಂದು ವಿಶೇಷ ವ್ಯಕ್ತಿಗಳೊಂದಿಗೆ ವ್ಯವಹಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಇನ್ನಿತರ ಸಿಬ್ಬಂದಿಗಳೇನಿರ್ತಾರೋ ಅವ್ರಿಗೆ ಕನಿಷ್ಠ ಶಿಕ್ಷಣ ಮತ್ತು ತರಬೇತಿ ಮಾನದಂಡಗಳನ್ನು ಕೂಡ ನಿಗದಿಯನ್ನು ಮಾಡಲಾಗುತ್ತೆ. ಮತ್ತು ದೇಶದಾದ್ಯಂತ ಎಲ್ಲ ತರಬೇತಿ ಸಂಸ್ಥೆಗಳಿಗೆ ಈ ಮಾನದಂಡಗಳನ್ನು ಏಕರೂಪವಾಗಿ ನಿಯಂತ್ರಣವನ್ನು ಮಾಡುವಂತಹ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ RCI ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು 1992ರಲ್ಲಿ ಆ್ಯಕ್ಟ್ನ ಮುಖಾಂತರ ಜಾರಿಯಾದಂಥ ಒಂದು ಸಂಸ್ಥೆ ಅಂತಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ನ್ಯಾಷನಲ್ ಕೌನ್ಸಿಲ್ ಫಾರ್ ದ ಟೀಚರ್ಸ್ ಎಜುಕೇಷನ್ಸ್ ಏನಿದೆ, ಸೊ ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ನೋಡ್ಬೋದು. ಇದು ಕೂಡ 1993ರಲ್ಲಿ ಜಾರಿಯಾಗುವಂತಹ ಒಂದು ಶಿಕ್ಷಣಗೆ ಸಂಬಂಧಪಟ್ಟಂಥ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ ಅನ್ನೋದನ್ನು ಕೂಡ ನೋಡ್ಬೋದು. ಇದೇನು ಮಾಡುತ್ತೆ ಅಂದರೆ ದೇಶದಾದ್ಯಂತ ಶಿಕ್ಷಕರ ಶಿಕ್ಷಣದ ಯೋಜಿತ ಮತ್ತು ಸಂಘಟಿತ ಅಭಿವೃದ್ಧಿಯನ್ನು ಸಾಧಿಸುವಂತಹ ಒಂದು ಉನ್ನತವಾದಂತಹ ಉದ್ದೇಶವನ್ನು ಇಟ್ಕೊಂಡು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ ಅನ್ನುವಂಥ ಒಂದು ಸಂಸ್ಥೆ ಜಾರಿಯಾಗಿದೆ ಅನ್ನೋದನ್ನು ನೋಡ್ಬೋದು. ಸೊ ಈ ಒಂದು ಸಂಸ್ಥೆ ಏನು ಮಾಡುತ್ತೆ, ಪ್ರಾಥಮಿಕ ಶಿಕ್ಷಣದ ಡಿಪ್ಲೊಮೊ ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಹಾಗೆ ಮಾಸ್ಟರ್ ಆಫ್ ಎಜುಕೇಷನ್ ಇತ್ಯಾದಿ ಏನಿರುತ್ತೆ, ಸೊ ಇವುಗಳಿಗೆ ಅಧ್ಯಯನವನ್ನು ಮಾಡ್ತಿರುವಂಥ ಟೀಚರ್ಸ್ ಏನಿರ್ತಾರೆ ಅವರಿಗೆ ಎಜುಕೇಷನ್ ಕೊಡುವಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು, ಅಥವಾ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಒಂದು ಸಂಸ್ಥೆ ಅಂತಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ದೇಶದಾದ್ಯಂತ ಶಿಕ್ಷಕರ ಶಿಕ್ಷಣ ವ್ಯವಸ್ಥೆಯ ಯೋಜಿತ ಮತ್ತು ಸಂಘಟಿತ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು ಈ ಸಂಸ್ಥೆಯ ಮೂಲ ಉದ್ದೇಶವಾಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಓಕೆ, MCI ಅಂತ ಹೇಳಿದ್ರೆ ದ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಇದು ಅಂದರೆ ಭಾರತೀಯ ವೈದ್ಯಕೀಯ ಮಂಡಳಿ ಏನಿದೆ, ಇದು ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣದ ಉನ್ನತ ಗುಣಮಟ್ಟವನ್ನು ಸ್ಥಾಪಿಸುವಂತಹ ಮತ್ತು ನಿರ್ವಹಿಸುವಂತಹ ಮತ್ತು ವೈದ್ಯಕೀಯ ಅರ್ಹತೆಗಳನ್ನು ಗುರುತಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಒಂದು ಶಾಸನ ಸಂಸ್ಥೆಯಾಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಆದರೆ ಈ MCI ಅಥವಾ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ, ಇದು ಸೆಪ್ಟೆಂಬರ್ 25, 2020 ರದ್ದಾಗತ್ತೆ. ಸೊ ಇದು ಮರುನಾಮಕರಣ ಆಗುತ್ತೆ. ಏನಂತ, ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂದರೆ NMC ಅಂದರೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಆಗಿ ಇದು ರಚನೆ ಆಗುತ್ತೆ ಅನ್ನೋಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಇದಿಷ್ಟು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ಮುಂದಿನ ತರಗತಿಯಲ್ಲಿ ಇನ್ನಿತರ ಪ್ರಶ್ನೆಗಳನ್ನು ನಾವು ಚರ್ಚೆಯನ್ನು ಮಾಡೋಣ. ಸೊ ಇಲ್ಲಿವರೆಗೂ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.